Dear students, today we are going to discuss one more chapter in chemistry, that too from unit 1, that is solids. The heading itself is associated with the solid letters, and in this solid chapter we are going to discuss few points. Before that, ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಏನು ನಾವು ವರ್ಲ್ಡ್ ವೈಡ್ ನೋಡ್ತೀವಿ, ಎಲ್ಲ ಕಡೆನೂ ಎರಡು ಟೈಪ್ ಮಂದಿ ಇದ್ದಾರೆ. ಒಂದು ಆರ್ಡಿನರಿ, ಇನ್ನೊಂದು ಎಕ್ಸ್ಟ್ರಾರ್ಡಿನರಿ. ಆರ್ಡಿನರಿ ಎಕ್ಸ್ಟ್ರಾರ್ಡಿನರಿ ಏನು ಡಿಫ್ರೆನ್ಸ್ ಆಕೈತಿ? ಇದು ಆರ್ಡಿನರಿ, ಇದು extraordinary. ಹಿಂಗೆಲ್ಲ ತಿಳ್ಕೊತೀವಿ. ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ, ಇದಕ್ಕೆ ಡಿಫ್ರೆನ್ಸ್ ಇರೋದನ್ನ ಎಕ್ಸ್ಟ್ರಾ. ಈವನ್ ದೋ ಪರ್ಸನ್ ಮೈಟ್ ಬಿ ಆರ್ಡಿನರಿ, ಆರ್ಡಿನರಿ ಇರ್ಬೋದು, ಸ್ವಲ್ಪ ಎಕ್ಸ್ಟ್ರಾ ವರ್ಕ್, ಎಕ್ಸ್ಟ್ರಾ ಅನ್ನೋದು ಕೊಡ್ಕೋತಂದ್ರ, ಎಕ್ಸ್ಟ್ರಾ ವರ್ಕ್ ಅನ್ನೋದು ಕೊಡ್ಕೋತಂದ್ರ ಅಲ್ಟಿಮೇಟ್ ಏನಾಗಿರ್ತೈತಿ, ಅದ ಎಕ್ಸ್ಟ್ರಾರ್ಡಿನರಿ. ಏನ್ರಿ, ನೀವು ಇವತ್ತು ಏನೋ ಮಾಡ್ತಿರಲ್ಲ, ಅದನ್ಯಾಕೆ ನೋಡ್ತಾರ, ಇದನ್ಯಾಕೆ ಲಕ್ಷ ಕೊಡ್ತಾರ ಅನ್ನೋಂಗಿಲ್ಲ. ಸಾವಿರ ಲಕ್ಷಕ್ಕೆ ಒಬ್ಬ ಲಕ್ಷ ಕೊಡ್ತಿಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿರ್ಲಿ. ನೀವು ಮಾತ್ರ ಪೂರ್ತಿ ಅದನ್ನ ವಾಟ್ ಎವರ್ ಯು ಡು ಇಟ್ ಶುಡ್ ಬಿ ಯುವರ್ 100%. ನೀವೇನು ಮಾಡ್ತೀರಿ ಅದನ್ನ ನಿಮ್ಮ 100% ಇರ್ಬೇಕು. ಮುಂದೆ ಆರ್ಡಿನರಿ ಎಕ್ಸ್ಟ್ರಾರ್ಡಿನರಿ ತಿಳ್ಕೊಳ್ಳೋದು ಹೆಂಗ? ಒಂದಂತ ಹೇಳಿದ್ನಿ, ಏನು ವ್ಯಕ್ತಿ ಎಕ್ಸ್ಟ್ರಾ ವರ್ಕ್ ಮಾಡ್ಕೊತ ಹೋಗ್ತಾನ, ಆರ್ಡಿನರಿ ಇದ್ದ ಎಕ್ಸ್ಟ್ರಾರ್ಡಿನರಿ ಹಾಕತ್ತ ಹೋಗ್ಬಿಡ್ತಾನೆ. ಡಿಫ್ರೆನ್ಸ್ ಏನು ಹೆಂಗೆ ಆಕೈತಿ? ಆರ್ಡಿನರಿ ಪರ್ಸನ್ ಈಸ್ ಒನ್, he doesn't know himself very well. The extraordinary person is one, he who knows himself very well. ತನ್ನ ಬಗ್ಗೆ ತನಗೆ ಸರಿಯಾಗಿ ಯಾರಿಗೆ ಪೂರ್ತಿ ಗೊತ್ತಿಲ್ಲ ಅವ್ರು ಎಕ್ಸ್ಟ್ರಾರ್ಡಿನರಿ, ಯಾರಿಗೆ ಗೊತ್ತಿಲ್ಲಲ್ರಿ ಅವರು ಆರ್ಡಿನರಿ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ಜನರಲ್ ಎಕ್ಸಾಂಪಲ್ ಇದೆ, ನಾ ಜನರಲ್ ಹೇಳ್ತೀನಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಕಡೆ ಅಪ್ಲೈ ಆಗಿರಂಗಿಲ್ಲ. ಎಲ್ಲೆಲ್ಲೋ ಒಂದೊಂದ್ಸಲ ಒಮ್ಮೊಮ್ಮೆ ಬಂದು ಅಪ್ಲೈ ಆಗ್ತದೆ, ಸರಿಯಾಗಿ ಕ್ಲಾಸ್ ಕೊಟ್ಟು. ಈಗ ಒಂದು ಎಕ್ಸಾಮ್ ನಡೆಸಿರ್ತೀವಿ ನಾವು, ಯಾವುದೋ ಒಂದು ಎಕ್ಸಾಮ್ ನಡೆಸಿ 40 ಮಾರ್ಕ್ಸ್ ಟೆಸ್ಟ್ ಇಟ್ಟಿವಿ ಅಂತ ತಿಳ್ಕೊರಿ, ಅಥವಾ 35 ಮಾರ್ಕ್ಸ್ ಅಥವಾ 70 ಹಿಡಿದ್ಬಿಡ್ರಿ, 70 ಮಾರ್ಕ್ಸಿಂದ ಒಂದು ಟೆಸ್ಟ್ ಇಟ್ಟಿವಿ ನಾವು. 70 ಮಾರ್ಕ್ಸಿನ ಟೆಸ್ಟ್ ಈಗ ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಬಂದ್ಮ್ಯಾಗ 70ಕ್ಕೆ ಎಷ್ಟು ಮಾರ್ಕ್ಸ್ ತಗೋಬಹುದು, ಎಷ್ಟು ಮಾರ್ಕ್ಸ್ ಬೀಳ್ತಾವ ನಿನಗ ಅಂತ ನಾವು ಕೇಳಿದ್ವಿ ಅಂತ ತಿಳ್ಕೊರಿ. ಈಗ ಅವ 70ಕ್ಕೆ ನನಗೆ 62 ಬೀಳ್ತಾವ ಅಂತ ಅಂದ. ಇನ್ನೊಬ್ಬ ಸ್ಟೂಡೆಂಟ್ ಕೇಳಿದ್ವಿ ನಾವು, ನಿನಗೆ 70ಕ್ಕೆ ಎಷ್ಟು ಬೀಳ್ತಾವಪ್ಪ ಅಂತ ಕೇಳಿದೆ. ಅವ ನನಗೆ 37 ಮಾರ್ಕ್ಸ್ ಬೀಳ್ಬೋದು ಅಂತ ಹೇಳಿದ. ಒಬ್ಬ ವ್ಯಕ್ತಿ ಸ್ಟೂಡೆಂಟ್ ಏನ್ ಮಾಡ್ಯಾನ, 62 ಮಾರ್ಕ್ಸ್ ಬೀಳ್ತೈತೆ, ಇನ್ನೊಬ್ಬ ಏನ್ ಹೇಳ್ಯಾನ 37 ಮಾರ್ಕ್ಸ್ ಅಂತ ಹೇಳ್ಯಾನ. ಇವು 62 ಮಾರ್ಕ್ಸ್ ಬೀಳ್ತಾವ ಅಂತ ಹೇಳಿ ಆ ಜಗದಾಗ 51 ಮಾರ್ಕ್ಸ್ ತಗೊಂಡಂತ ತಿಳ್ಕೋದು. ಇದಕ್ಕಿಂತ ಇದಕ್ಕೆ 11 ಮಾರ್ಕ್ಸ್ ಕಡಿಮೆ ಬಂದು 62 ಮಾರ್ಕ್ಸ್ ಬರ್ತದೆ ಇವತ್ತು ತಿಳ್ಕೊಂಡನ, 51 ಮಾರ್ಕ್ಸ್ ಬಿದ್ದೆ ಒಂದು 11 ಮಾರ್ಕ್ಸ್ ಕಡಿಮೆ ಬಿದ್ದು ನೋಡ್ರಿ. ಬಟ್ ದ ಪರ್ಸನ್ ಹೂ ಹ್ಯಾಸ್ ಟೋಲ್ಡ್ ಹಿ ಈಸ್ ಗೋಯಿಂಗ್ ಟು ಸೆಕ್ಯೂರ್ 37 ಮಾರ್ಕ್ಸ್, ಅವ 37 ಮಾರ್ಕ್ಸ್ ಅಂತ ಹೇಳಿ ನಾವು ಅವಾಗ ಅಷ್ಟ 36 ಬಿದ್ದು ಅಂದ್ರೂ ಹಿ ಈಸ್ ಎಕ್ಸ್ಟ್ರಾರ್ಡಿನರಿ, ಬಿಕಾಸ್ he is the person who knows himself very well. ಇವ 62 ಮಾರ್ಕ್ಸ್ ಬೀಳ್ತಂತ ಹೇಳಿ 50 ತಗೊಂಡ ಆರ್ಡಿನರಿನೇ ಅದು. ಯಾಕಂತಂದ್ರೆ he doesn't know himself very well. ಅವ ಹೆಂಗ್ ಪೇಪರ್ ಬರ್ದಾನ ಅನ್ನೋದು ಅವಾಗ ಕರೆಕ್ಟ್ ಗೊತ್ತಿಲ್ಲ, ಇದು ಆರ್ಡಿನರಿ ಆಗಿಬಿಡ್ತೈತೆ ಅದು. ಆದ್ರೆ 37 ಮಾರ್ಕ್ಸ್ ತಗೊಂಡಿದ್ದು ಏನಾಗತ್ತಲ್ರಿ, 36 ತಗೊಂಡ್ರ 36 ತಗೊಂಡ್ರೆ ಏನಾಗ್ಬಿಡ್ತಿದ್ದ, ಎಕ್ಸ್ಟ್ರಾರ್ಡಿನರಿನೇ ಇಲ್ಲಿಗೆ ಬಂದ್ಬಿಡ್ತಾರೆ ಅವರು ಎಕ್ಸ್ಟ್ರಾರ್ಡಿನರಿ ಲಿಸ್ಟ್ ಮಾಡೋದು. ಈಗ ಇನ್ನೊಂದು ಎಕ್ಸಾಂಪಲ್, 62 ತಗೊಂಡು 51 ಇದಾಯ್ತು. ಇನ್ನೊಬ್ಬ ಸ್ಟೂಡೆಂಟ್ ಅವ ಏನು ಮಾಡ್ಯಾನ ಅಂತಂದ್ರೆ
ಅವ ಟಚ್ ಮಾಡೋದನ್ನ 60 ಮಾರ್ಕ್ಸ್ ಟಚ್ ಮಾಡ್ಯಾನ, 60 ಮಾರ್ಕ್ಸ್ ಟಚ್ ಮಾಡ್ಯಾನ. 60 ಮಾರ್ಕ್ಸ್ ಟಚ್ ಮಾಡಿ ಅದಕ್ಕೆ 50 ಮಾರ್ಕ್ಸ್ ತೊಗೊಂಡ. ಇವು ಟಚ್ ಮಾಡೋದನ್ನ 26 ಮಾರ್ಕ್ಸ್ ಟಚ್ ಮಾಡಿ 26 ಮಾರ್ಕ್ಸ್ ತೊಗೊಂಡ ಅಂತ ತಿಳ್ಕೊರಿ. ಮತ್ತೆ ಇವನ್ನ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿ ಕನ್ಸಿಡರ್ ಹಾಕೋಣ. ಯಾಕಂದ್ರೆ ಇವ ಏನು ಕರೆಕ್ಟ್ ಗೊತ್ತಿಲ್ಲ, ಕರಾರವಾಗಿ ಬರೋಬ್ಬರಿ ಚೆಕ್ ಮಾಡಿ ನೋಡಿ ಏನು ಟಚ್ ಮಾಡ್ಯಾನ. ಇದು 26. ಇವು 60 ತನ ಎಕ್ಸ್ಪೆಕ್ಟ್ ಮಾಡಿ 60 ತನ ಮಾರ್ಕ್ಸ್ ಟಚ್ ಮಾಡಿ 50 ಮಾರ್ಕ್ಸ್ ತೊಗೊಂಡ, 10 ಮಾರ್ಕ್ಸ್. ಈ ಸ್ಟೂಡೆಂಟ್, ಈ ವ್ಯಕ್ತಿ ಇವು 70 ಸಾಧ್ಯ ಇಲ್ಲ. ಆದ್ರೆ ಇವ ಇನ್ನಷ್ಟು ಮನಸ್ಸು ಮಾಡಿ ಇನ್ನೂ ಹೆಚ್ಚು ಓದಿ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಬಂದಂತ ತಿಳ್ಕೊಂಡ್ರೆ ಇವ 70 ತಗೋಬಹುದು. ಇದಕ್ಕಿಂತ ಡೇಂಜರಸ್ ಹೇಳ್ತೀನಿ ನಾನು. ಹೆಂಗೆ ಡೇಂಜರಸ್? ಒಬ್ಬ ಸ್ಟೂಡೆಂಟಿಗೆ ಅವ ಎಷ್ಟು ತಗೊಂತಾನಂದ್ರೆ 43 ಮಾರ್ಕ್ಸ್ ಬೀಳ್ತಾವ ಅಂತ ಹೇಳ. ಔಟ್ ಆಫ್ 70 he is expecting 43 ಮಾರ್ಕ್ಸ್. 43 ಮಾರ್ಕ್ಸ್ ಬೀಳ್ತಾವತ್ತ ಅಂದು 21 ಮಾರ್ಕ್ಸ್ ತಗೊಂಡ್ರು ಆರ್ಡಿನರಿನೇ. 43 ಮಾರ್ಕ್ಸ್ ತಗೋತೀನಂತಂದು ಅಷ್ಟ 43 ಮಾರ್ಕ್ಸ್ ಬಿದ್ದು ಅಂತ ತಿಳ್ಕೊರಿ, ಎಕ್ಸ್ಟ್ರಾರ್ಡಿನರಿ. ಏನು ಡೇಂಜರಸ್ ಅಂತ ಹೇಳಿದಲ್ಲ, ಏನಂದ್ರೆ ಅವ್ನು 43 ಮಾರ್ಕ್ಸ್ ಬೀಳ್ತಾವ ಅವ ತಿಳ್ಕೊಂಡಿರ್ತಾನೆ, ಆದ್ರೆ ಅವ್ನಿಗೆ 62 ಮಾರ್ಕ್ಸ್ ಬೀಳ್ತಾವ. ಇದು ಇನ್ನೂ ಡೇಂಜರಸ್. ಅವ 43 ಹಿಡ್ದಾನು, ಆದ್ರೆ ಅವ್ ಹಿಡಿದಿದ್ದಕ್ಕಿಂತ 19 ಮಾರ್ಕ್ಸ್ ಹೆಚ್ಚದಲ್ಲಿ, ನಿಯರ್ಲಿ 20 ಮಾರ್ಕ್ಸ್, 20 ಮಾರ್ಕ್ಸ್ ಜಾಸ್ತಿ ಅದ. ಇವಾಗ 19 ಮಾರ್ಕ್ಸ್ ಅದ ಈ ಸದ್ಯಕ್ಕಿದ. ಹಿಂಗೆ 18 to 19 20 ಮಾರ್ಕ್ಸ್ ಡಿಫ್ರೆನ್ಸ್ ಬಂದು ಎಕ್ಸ್ಪೆಕ್ಟೆಡ್ಗಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡ್ರೆ ಇವರು ಆರ್ಡಿನರಿಗಿಂತ ಆರ್ಡಿನರಿ. ಯಾಕಂತಂದ್ರೆ he doesn't know himself very well. Like that I am going to say you, ordinary doesn't know himself, while extraordinary is that person who is going to know himself very well. ತನ್ನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ, ತನ್ನಲ್ಲಿ ಏನು ಟಚ್ ಮಾಡೀನಿ, ತನಗೇನು ಗೊತ್ತೈತಿ, ಅದನ್ನ ಏನು ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನಲ್ರಿ, ಅಂಥವ ಎಕ್ಸ್ಟ್ರಾರ್ಡಿನರಿ ಅನ್ನಿಸ್ಕೊತಾನ. ಮತ್ತು ತನ್ನ ಬಗ್ಗೆ ತನಗೆ ಸರಿಯಾಗಿ ಗೊತ್ತಿದ್ದಿಲ್ಲ ಅಂದ್ರೆ ನಾವು ಏನಾಗ್ಬಿಟ್ರಿ ಆರ್ಡಿನರಿ ಪರ್ಸನ್ ಅಂತ. Okay, with this knowledge, now we are going to start the chapter that is solids. 1.0 heading introduction. ಏನು ನಾವು ಹೇಳ್ಕೊಂತ ಹೋಗ್ತೀವಿ, ನೀವು ಹಂಗೆ ಅಷ್ಟ ಹೆಡ್ಡಿಂಗ್ ಬರ್ಕೊತಾನೆ ಹೋಗಿಬಿಡ್ರಿ. ಹೆಡ್ಡಿಂಗ್ ಬರ್ಕೊತ ಹೋಗಿ ನೋಟ್ಸ್ ರೆಡಿ ಮಾಡ್ಕೊತಾನೆ ಹೋಗೋದು. ಹೊಳ್ಳಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಹೊಳ್ಳಿ ನಾವು ನೋಟ್ಸ್ ಏನೇನು ಬರ್ದಿರಿ, ಏನು ಮಾಡಿರಿ ಎಲ್ಲ ಕೇಳ್ತೀವಿ. ಮತ್ತು ಇವು ದಿನಗಳು ಹಿಂಗೆ ಮುಂದೆ ಹೋಗತ್ತಿದ್ವಪ್ಪ ಅಂತಂದ್ರೆ ಈಗ ಆಲ್ರೆಡಿ ಫೋನ್ ಹಚ್ಚಿ ನಿಮ್ಗೆ ಟೀಚರ್ಸ್ ಸ್ಟಾಫ್ ಹೇಳ್ಯಾರ, ನಿಮ್ಗೆ ಕ್ವಶನ್ ಪೇಪರು ವಾಟ್ಸಪ್ನಾಗ ಕಳಿಸ್ತೀವಿ ನಾವು. ಪೋಸ್ಟಲ್ಲಿ ಎಲ್ಲ ಮತ್ತು ಕೊರಿಯರ್ ಎಲ್ಲ ಕರೆಕ್ಟ್ ವರ್ಕ್ ಆಗಿದ್ದು ಅಂದ್ರೆ ನಿಮ್ಮ ಆನ್ಸರ್ ಪೇಪರ್ ಹೊಳ್ಳಿ ಕಾಲೇಜಿಗೆ ಕಳ್ಸಕ್ಕೆ ಹೇಳ್ತೀವಿ. ಮುಂದೆ ನಾವು ಚೆಕ್ ಮಾಡಿ ಮತ್ತೆ ನಿಮ್ಮ ಮಾರ್ಕ್ಸ್ಗಳನ್ನೆಲ್ಲ ವಾಟ್ಸಪ್ ಒಳಗೆ ಮತ್ತು 4-5 ಪೇಪರ್ ಕೂಡಿದ್ವು ಅಂದ್ರೆ ಅಷ್ಟು ಪೇಪರ್ ಕೂಡಿಸಿ ಮನೆಗೆ ಪೋಸ್ಟ್ ಮಾಡ್ತೀವಿ ನಾವು ನಿಮ್ಗೆ. ಅದಕ್ಕೆ ವಾಲಂಟಿಯರ್ಲಿ ಈಗ ನೀವು ಪೇಪರ್ ಹೆಂಗೆ ಬರೀತೀರಿ, ಎಕ್ಸಾಮ್ನಾಗ ಹೆಂಗೆ ಮಾಡಿ ಬರ್ಕೋತೀರಿ ಗೊತ್ತಾಗಿಲ್ಲ ನಮಗೆ. ಪ್ರಿಪ್ರೇಷನ್ ಹೆಂಗೆ ಮಾಡಿರಿ, ಟೈಮ್ ಎಷ್ಟು ಹಚ್ಕೊಂಡಿರಿ ನಮ್ಗೆ ಗೊತ್ತಾಗ. ನೀವೇ ವಾಲಂಟಿಯರ್ ಮಾಡ್ಕೊಳ್ಳೋದು. ಯಾರು ಇದನ್ನು ಕರೆಕ್ಟ್ ಚಾಚು ತಪ್ಪದೆ ನಾವು ಹೇಳಿದ್ದನ್ನು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮುಂದುವರಿತಾರೆ, ಡೆಫಿನೆಟ್ಲಿ ಅವ್ರು ಇನ್ನೂ ಹೆಚ್ಚು ಸ್ಕೋರ್ ಮಾಡೋಕ್ಕೆ ಪಾಸಿಬಿಲಿಟಿ ಅದಾವ. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅದು ನೀವು ಹಂಗೆ ಹೆಚ್ಚು ಟೈಮ್ ತೊಗೊಂಡೆ ಅಥವಾ ಕ್ವಶನ್ ಪೇಪರ್ ಮೊದಲೆಲ್ಲ ನೋಡಿ ಓದ್ಕೊಂಡು ಆಮೇಲೆ ಟೆಸ್ಟ್ ಬಂದೆ, ಈ ಎಲ್ಲ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಲಾಸ್ ಅದು. ಓಕೆ, ನೀವು ಎಷ್ಟು ನಿಮ್ಮ ವಿಲ್ ಪವರ್ ಎಷ್ಟು ಸ್ಟ್ರಾಂಗ್ ಇರೋದನ್ನ ಅಷ್ಟು ನೀವು ಇನ್ನೂ ಹೆಚ್ಚು ಇದಕ್ಕೆ ಸ್ಟಿಕಪ್ ಆಗಿ ಈ ಸಿಸ್ಟಮ್ಗೆ ಸೆಟ್ ಆಗಿ ಹೆಚ್ಚು ಮಾರ್ಕ್ಸ್ ತೊಗೊಳಕ್ಕೆ ಪಾಸಿಬಿಲಿಟಿ ಅದಾವ. ಫಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನ್ ಅಂತ ಹೇಳಿತಿ. ಇದನ್ನ ನೋಟ್ಸ್ ನೀವು ಬರ್ಕೋಬೇಕು, ಇದನ್ನ ಹೆಡ್ಡಿಂಗ್ ಬರ್ಕೋರಿ. ಅದಾದ್ಮೇಲೆ ಏನೇನ ಹೇಳ್ಕೋತಕ್ಕಿಲ್ಲ ಅವನು ಅಷ್ಟು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊತಾನೆ ಹೋಗ್ಬೇಕು. ಈ ಚಾಪ್ಟರ್ದಾಗ ಏನೇನು ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲದ ನೋಡ್ರಿ. 1.0 introduction part, 1.0 introduction part, 1.1 general characters, solids the general properties in 1.2 solids are further classified as amorphous and crystalline. Solid ಗಳು ಮತ್ತು amorphous crystalline ಅಂತ classification ಆಗ್ತಾವ. Next 1.3 classification of crystalline solids. amorphous crystalline ದಾಗ crystalline solid ಮತ್ತು classification. ಅದಾದ್ಮೇಲೆ 1.4 primitive and brevise cells lattices ಅಂತ ಬರ್ತಾವ. ಅದಾದ್ಮೇಲೆ 1.5 number of particles per unit cell ಅಂತಕ್ಕಂಥ ಒಂದು ಸೆಕ್ಷನ್. 1.6 ಏನಂತಂದ್ರೆ ಇದು ಹಿಂದಗಡೆ ನೋಡ್ತಿದ್ರು
ಬಗ್ಗೆ ಸ್ಟಡಿ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. This is associated with little bit much more complex models. That's why we are going to discuss later onwards. 1.6 dash I ಹಾಗೆ ಬಿಟ್ಟು ಬಿಡೋದು. 1.7 ಏನೈತಲ್ಲ 3 star mark ಆಗೈತೆ ನೋಡ್ರಿ. Point of examination much more important. That is potential packing efficiency. P ಅಂದ್ರೆ potential energy ಅಂತನೂ ಐತಿ, ಬಟ್ ಇದು potential energy ಅಲ್ಲ, packing efficiency ಇದೆ. ಏನು packing efficiency ಅಂತಂದ್ರೆ packing efficiency means here we are going to observe the percentage of packing which is the unit cell. ಅಲ್ಲಿ ಬರೋದು ನೋಡ್ತೀವಿ ಅದು ಹೆಂಗೈತೆ ಅನ್ನೋದು. ಇಲ್ಲಿ ಒಟ್ಟ 3 ಎಕ್ಸಾಂಪಲ್ ನೋಡ್ತೀವಿ. 3ರಾಗ ಒಂದು ಕ್ವಶನ್ ಏನೈತಲ್ರಿ ಎನ್ಯುವಲ್ ಎಕ್ಸಾಮ್ ಒಳಗೆ ಗ್ಯಾರಂಟಿ ಇಲ್ಲಿ ತನಕ 3 ಮಾರ್ಕ್ಸಿಗೆ ಒಂದು ಫಿಕ್ಸ್ ಕ್ವಶನ್ ಬಂದೈತಿ. ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಕ್ವಶನ್ಗಳು ಪ್ರತಿ ವರ್ಷನೂ ಅದ ಪ್ಯಾಕಿಂಗ್ ಎಫಿಷಿಯನ್ಸಿ ಮೇಲೆ. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ರಿಗಾರ್ಡಿಂಗ್ ದ ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಪಾರ್ಟ್ ಒಳಗೆ ಫಸ್ಟ್ ನಾವು ನೋಡೋದು ಏನು ಯಾವುದು? As you already know that first part is matter. Matter heading ಬರದ ಮ್ಯಾಗ what is matter ಅನ್ನೋದು ಫಸ್ಟ್ ಕ್ವಶನ್ ಬರುತ್ತೆ. As you already know that matter is that substance which occupies space and has mass. Matter is nothing but the substance which occupy space and has certain mass is considered to be as matter. This matter is further classified into ಈ ಮ್ಯಾಟರ್ ಅನ್ನು ತಗೊಂಡೋಗಿ ಮತ್ತೆ ನಾವು ಕ್ಲಾಸಿಫೈ ಮಾಡ್ತೀವಿ. ಏನಂತ ಕ್ಲಾಸಿಫೈ ಮಾಡಿವ್ರಿ ಮ್ಯಾಟರ್ ಅನ್ನುವುದು? ಫಸ್ಟ್ ಒನ್ ಈಸ್ ಸಾಲಿಡ್, ಸೆಕೆಂಡ್ ಒನ್ ಈಸ್ ಲಿಕ್ವಿಡ್, and next one is gases or gas. Solid, liquid and gas. Regarding the solids, liquids and gases, as you already know that in solids the particles are too much nearer to each other, they are closely packed, while in case of liquid the particles are little bit free to move, while in case of gases the molecules are too much far away from each other. Like that we are going to observe solid, liquid and gas. Next the question rises, what are solids? Solid is the state of matter. Solid is the state of matter which has fixed shape and fixed volume. ಇಲ್ಲೇನಿರ್ಬೇಕಂದ್ರೆ ವಾಲ್ಯೂಮ್ ಫಿಕ್ಸ್ ಇರಬೇಕು, ಮತ್ತೇನಿರ್ಬೇಕ್ರೆ ಶೇಪ್ ಫಿಕ್ಸ್ ಇರಬೇಕು. ಲಿಕ್ವಿಡ್ ಈಸ್ that state of matter which has fixed volume but not fixed shape, while gas is that state of matter which has neither fixed volume nor fixed shape. Like that we are going to define solid definition. ಇನ್ನೊಂದ್ಸಲ ನೋಡ್ರಿ, ಸಾಲಿಡ್ ಅಂತಂದ್ರೆ ಮ್ಯಾಟರ್ ಒಂದು ಸ್ಟೇಟ್ ಅದ, ಹಿಂಗೆಲ್ಲ ಸ್ಟೇಟ್ ಅದಾವ ಮ್ಯಾಟರ್ದು. ಮ್ಯಾಟರ್ ಒಳಗಿನ ಒಂದು ಸ್ಟೇಟ್ ಅದ. ಎಂಥ ಸ್ಟೇಟ್ ಅಂತಂದ್ರೆ ಇದರ ಶೇಪ್ ಫಿಕ್ಸ್ ಐತಿ, ವಾಲ್ಯೂಮ್ ಫಿಕ್ಸ್ ಐತಿ. ಲಿಕ್ವಿಡ್ ಬಂದ್ರೆ ವಾಲ್ಯೂಮ್ ಫಿಕ್ಸ್ ಐತಿ, ಶೇಪ್ ಫಿಕ್ಸ್ ಇಲ್ಲ. ಗ್ಯಾಸ್ ಬಂದ್ರೆ ವಾಲ್ಯೂಮ್ ಫಿಕ್ಸ್ ಇಲ್ಲ, ಶೇಪ್ ಫಿಕ್ಸ್ ಇಲ್ಲ. That's why solids are going to define as what are solids ಅಂತಂದ್ರೆ solid is the state of matter in which it has fixed shape and fixed volume. Next 1.1, that is general characters of the solids. Solids ಏನೇನು ಜನರಲ್ ಕ್ಯಾರೆಕ್ಟರ್ಸ್ ಇರ್ತಾವೆ, ಯಾವ ರೀತಿ ಅದಾವ ಅಂತ. As I already defined, solids ಅಂದ್ರೆ already define ಮಾಡಿದೀವಿ. ಏನಂತ ಡಿಫೈನ್ ಮಾಡಿದೀವಿ? ಶೇಪ್ ಫಿಕ್ಸ್ ಇರಬೇಕು, ವಾಲ್ಯೂಮ್ ಫಿಕ್ಸ್ ಇರಬೇಕು ಅಂತ ಹೇಳಿದೇನ. ಅದು ಇಲ್ಲಿ ನೋಡಿ ಸೆಕೆಂಡ್ ಪಾಯಿಂಟ್. Solids have particular mass, volume and shape. ಮಾಸ್ ಅಂತೂ ಇರೋದೈತೆ, ಅದು ಮಾಸ್ ಏನಂದ್ರೆ ಮ್ಯಾಟರ್ ದ ಡೆಫಿನಿಷನ್ ಅದ, ಮ್ಯಾಟರ್ ಒಳಗನೆ ಇರ್ತೈತೆ. ಅಂದ್ರೆ ನಾವು ಹೇಳಿದ್ದೇವೆ ಸಾಲಿಡ್ ಇಸ್ ದಟ್ ಮ್ಯಾಟರ್. ಮ್ಯಾಟರ್ ಮೀನ್ಸ್ ವಿಚ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್, and solid is that particular substance
which has particular mass, volume and shape. Number 1, solid state depends upon intermolecular force and thermal energy. ಯಾವ ರೀತಿಪ್ಪ ಅಂತಂದ್ರೆ, if a solid is go on heating, then it converts into liquid. If further temperature rises, that liquid converts into gas. ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಟೆಂಪರೇಚರ್ ಹೆಚ್ಚು ಮಾಡಿದ್ರೆ ಲಿಕ್ವಿಡ್ ಆಕೈತಿ, ಲಿಕ್ವಿಡ್ ಟೆಂಪರೇಚರ್ ಹೆಚ್ಚು ಮಾಡಿದ್ರೆ ಗ್ಯಾಸ್ ಆಕೈತಿ. ಯಾಕೆ ಹಿಂಗಾಕೈತಿ? ಅದಕ್ಕೆ ಕಾರಣ ಏನು? In a solid, the intermolecular force of attraction is strong than that of liquids and gases. Solid ಒಳಗ ಮಾಲಿಕ್ಯೂಲ್ಸ್ ಗಳು ಎಷ್ಟು ಸ್ಟ್ರಾಂಗ್ ಆಗಿ ಅಟ್ರಾಕ್ಷನ್ ಆಗಿರ್ತಾವಲ್ಲ, ಇವು ಅರ್ಧ ಅಟ್ರಾಕ್ಷನ್ ಲಿಕ್ವಿಡ್ ಮತ್ತು ಗ್ಯಾಸ್ ಒಳಗೆ ಇರೋದಿಲ್ಲ. If I increase the temperature, when the thermal energy dominates over intermolecular force of attraction, I will repeat, when the thermal energy dominates over the intermolecular force of attraction, the solid converts into liquid. ಯಾವಾಗ ನಾವು ಟೆಂಪರೇಚರ್ ಹೆಚ್ಚು ಮಾಡೋದು ಹೋಗಿ ಸಾಲಿಡ್ ಇಂಟರ್ನಲ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗ್ತೈತಿ, ಮತ್ತು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗ್ತೈತಿ ಅಥವಾ ಅಷ್ಟೇ ಇರ್ತದೆ, ಥರ್ಮಲ್ ಎನರ್ಜಿ ಅದಕ್ಕಿಂತ ಜಾಸ್ತಿ ಆಗಿಬಿಡ್ತಂದ್ರೆ ಲಿಕ್ವಿಡ್ ಆಗ್ತದೆ. ಮುಂದೆ ಲಿಕ್ವಿಡ್ ಒಳಗೂ ಎಷ್ಟೊಂದಿಷ್ಟು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ. ಇನ್ನೊಂದಿಟ್ಟು ಹೆಚ್ಚು ನಾವು ಹೀಟ್ ಮಾಡಿದೆಪ್ಪ ಅಂತಂದ್ರೆ, when that thermal energy dominates over the intermolecular force of attraction existing in liquids, then liquid converts into gas. Like that it is going to exist. Solid state na ಏನಪ್ಪ ಅಂತಂದ್ರೆ intermolecular force of attraction ಜಾಸ್ತಿ ಆಗ್ತೈತಿ, thermal energy ನು ಇರ್ತೈತಿ, ಬಟ್ ಕಡಿಮೆ ಇರ್ತೈತಿ, ಇಲ್ಲ ಅನ್ನಂಗಿಲ್ಲ, ಇರ್ತೈತಿ. Solid state depends upon greater intermolecular force of attraction and lesser thermal energy. ನಂಬರ್ 1 ಇದು ಇಷ್ಟ ಬರುತ್ತೆ ಬೋರ್ಡ್ ಮ್ಯಾಗ, ಬಟ್ ನೀವು ಪೂರ್ತಿ ಸೆಂಟೆನ್ಸ್ ಏನು ಬರೀಬೇಕಂತಂದ್ರೆ, ಫಸ್ಟ್ ಕ್ಯಾರೆಕ್ಟರ್ ಸಾಲಿಡ್ ಸ್ಟೇಟ್ ಡಿಪೆಂಡ್ಸ್ ಅಪಾನ್ ಎ ಗ್ರೇಟರ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂಡ್ ಬಿ ಲೆಸ್ಸರ್ ಥರ್ಮಲ್ ಎನರ್ಜಿ. ಇದು ಗ್ರೇಟರ್ ಯಾಕೆ ಅನ್ಬೇಕಂದ್ರೆ ಸಾಲಿಡ್ ಸ್ಟೇಟ್ ಉಳಿಯಾಕ, ಇದು ಯಾಕೆ ಲೆಸ್ಸರ್ ಅನ್ಬೇಕಂತಂದ್ರೆ, ನೀವು ಹೆಚ್ಚಿಗೆ ಥರ್ಮಲ್ ಎನರ್ಜಿ ಕೊಟ್ಟರೆ ಅಂದ್ರೆ ಲಿಕ್ವಿಡ್ ಆಗ್ತದೆ, ಅದಕ್ಕೆ ಲೆಸ್ಸರ್ ಥರ್ಮಲ್ ಎನರ್ಜಿ. ದೇರ್ ಇಸ್ ಥರ್ಮಲ್ ಎನರ್ಜಿ ಬಟ್ ಇಟ್ ಇಸ್ ಲೆಸ್. Number 2, that is the mass, volume and shape are particular in the solids. Number 3, intermolecular distance is short. If you compare the existence of molecules in solid, liquid and gas, the intermolecular distance is short in case of solid state. Number 4, that is the little bit important in this case, intermolecular force of attraction are strong. As I already introduced here, greater intermolecular force, ಅದೇ ರಿಪೀಟ್ ಆದಂಗಿಲ್ಲ, ಅದನ್ನು 4th ಪಾಯಿಂಟ್, intermolecular distance or force of attraction is strong. Number 5, particles have fixed position and oscillates. ಸಾಲಿಡ್ ಒಳಗೆ ಅವು ಸಾಲಿಡ್ ಪಾರ್ಟಿಕಲ್ಸ್ ಪೊಸಿಷನ್ ಫಿಕ್ಸ್ ಇರ್ತೈತಿ, ಮತ್ತು ಅಲ್ಲೇ ಒಂದು ಸ್ವಲ್ಪ ಏನಾಗ್ತಾವೆ, ಇವು ವೈಬ್ರೇಟ್ ಆಗಿರ್ತಾವ, ಎಲ್ಲ ಡೈರೆಕ್ಷನ್ದಾಗ ವೈಬ್ರೇಟ್ ಆಗಿರ್ತಾವ, ಸ್ವಲ್ಪ ವೈಬ್ರೇಷನ್ ಆಗಿರುತ್ತೆ, ಅದನ್ನು ನಾವು ಆಸಿಲೇಟ್ ಅಂತ ಕರಿತೀವಿ. In solids, the particles have fixed position fixed ಇರುತ್ತೆ, ಆಸಿಲೇಷನ್ ಆಗೋದ್ರೆ ಒಂದು ಇನ್ನೊಂದು 15 ಹಂಗಾಗಿಲ್ಲ, ಲಿಕ್ವಿಡ್ ಗ್ಯಾಸ್ ಹಂಗಾಗ್ತಾವೆ, ಬಟ್ ಇಲ್ಲಿ ಮಾತ್ರ ಫಿಕ್ಸ್ಡ್ ಪೊಸಿಷನ್ ಮತ್ತು ಏನಂತಂದ್ರೆ ಸ್ಲೈಟ್ ಆಗಿ ಆಸಿಲೇಷನ್ ಆಗೋದನ್ನು ಬರ್ತಿರ್ತಾವೆ. 5th ಪಾಯಿಂಟ್. ನೆಕ್ಸ್ಟ್ 6th one, solids cannot be compressed. ಸಾಲಿಡ್ ನಾವು ಕಾಂಪ್ರೆಸ್ ಮಾಡಕ್ ಸಾಧ್ಯನ, ಎಷ್ಟೊಂದು ಶೇಪ್ ಐತೆ ತಿಳ್ಕೊರಿ, ನಾವು ಮತ್ತೆ ಫೋರ್ಸ್ ಹಾಕಿ ಅದಕ್ಕಿಂತ ಸೈಜ್ ಸಣ್ಣದ, ಹೆಂಗ ನೀವು ಒಂದು ಬಲೂನ್ ಐತೆ ತಿಳ್ಕೊರಿ, ಬಲೂನ್ ನೀವು ಎಲ್ಲ ಡೈರೆಕ್ಷನ್ ಹಿಂಗೆ ಒತ್ತಿದ್ರೆ ಸ್ವಲ್ಪ ಕಾಂಪ್ರೆಸ್ ಆಗ್ಬೋದು, ಸೈಜ್ ಸಣ್ಣದಾಗ್ಬೋದು, ಆದ್ರೆ ಸಾಲಿಡ್ ಒಳಗ ಸಾಲಿಡ್ಸ್ ಕೆನಾಟ್ ಬಿ ಕಾಂಪ್ರೆಸ್ಡ್. ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಜನರಲ್ ಕ್ಯಾರೆಕ್ಟರ್ಸ್ ರಿಗಾರ್ಡಿಂಗ್ ದಿ ಸಾಲಿಡ್ಸ್. Now so far we have discussed introduction, general characters. Next point is amorphous and crystalline solids. Okay, next heading is 1.2, amorphous and crystalline. The solids are further classified as amorphous and crystalline. Solid की तो मतलब तोड़ते matter. Matter is classified into solid, liquid, gas.
ಇನ್ನೊಂದು plasma state ಇರ್ತೈತಿ, but that plasma state is not discussed in this chapter. Even we cannot further discuss regarding the liquids and gases. Only the solid part is going to be discussed. Within that solid, amorphous and crystalline. Amorphous, they are soft in nature, while crystalline substances, they are crystal and they are considered as true solids, while amorphous are considered as pseudo solids. Then next question arises, what are amorphous solids? What are crystalline solids? Amorphous solid andre entavu, crystalline solid andre entavu. Amorphous solids are those in which the arrangement of molecules is irregular and is indefinite. Irregular, indefinite arrangement ಇರತಕ್ಕಂಥವು ಏನು ಅದನ್ನ ನಾವಲ್ಲಿ ಡಿಸ್ಟ್ರಿಬ್ಯೂಷನ್ ಒಳಗೂ ಯೂಸ್ ಮಾಡ್ತೀವಿ. Amorphous solids are those molecules in which the arrangement of molecule is indefinite and irregular. Crystalline solids are those in which the arrangement of molecule is definite and regular. Definite, regular ಆಗಿ ಅರೇಂಜ್ಮೆಂಟ್ ಬಂತಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಸೆಟ್ ಆಗಿದ್ರೆ ಪಾರ್ಟಿಕಲ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಅವು ಏನು ಕೂಡಿರ್ತಾವ ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಆಗಿತ್ತು, ಡೆಫಿನೆಟ್ ಇತ್ತಪ್ಪ ಅಂತಂದ್ರೆ ಇದೇನಂತ ಕೇಳ್ತೀವಿ ನಾವಲ್ಲಿ ಕ್ರಿಸ್ಟಲೈನ್ ಸಾಲಿಡ್. If indefinite and irregular, they are considered as amorphous. The definition is once again used to distinguish. One question, what are amorphous, what are crystalline? Next question, distinguish between amorphous and crystalline. Distinguish between amorphous and crystalline ಅಂತ ಕೇಳಿದ್ರಂತಂದ್ರೆ ಆವಾಗ ಇವನ್ನ ಎರಡು ಕಾಲಮ್ ಹಾಕೋದು. ಫಸ್ಟ್ ಬರೋದನ್ನ amorphous, ಅದಾದ್ಮೇಲೆ ಆದರೆ crystalline. First distinguishing, number one, distinguish between these two ಅಂದಾಗ arrangement of molecules or particles is indefinite and irregular. ಈ ಸೈಡ್ ಬಂದ್ರೆ arrangement of particles in the crystalline solids is definite and regular. Second, as I already told you, amorphous are solids, soft solids, and they are also considered as pseudo solids. Amorphous ಗಳಿಗೆ soft solid ಅಥವಾ pseudo solid ಅಂತ ಹೇಳಿ ಕರೀತಾರೆ. Second difference, amorphous solids are considered as soft or pseudo solids. Next point is regarding crystalline solid, the crystalline solids are hard, crystalline in nature. Number 3, isotropic. Isotropic, ಇಲ್ಲಿ ಡಿಸ್ಟಿಂಗ್ವಿಶ್ ಕೇಳಿದಾಗ ಏನು ಮಾಡೋದು, amorphous solids are isotropic ಅಷ್ಟೇ ಬರೆದ್ಬಿಡ್ರಿ. ನಂಬರ್ 3 ಇಲ್ಲಿ ಬಂದ್ರೆ ಇದು ಐಸೋಟ್ರೋಪಿಕ್ ಅಂದ್ರೆ ಇದೇನಾಗಿ ಮಾಡ್ತಾರೆ, anisotropy ಅಥವಾ anisotropic ಅಂತ ಕರೀತಾರೆ. Anisotropic because the molecules are arranged regularly. In that regular arrangement, the property of the substance depends upon the direction. On the other hand, the property differs with different direction. ಯಾವ ರೀತಿ ಅನಿಸೋಟ್ರೋಪಿಕ್ ಇರುವಾಗ ಪ್ರಾಪರ್ಟಿ ಹೆಂಗ್ ಬದಲಿ ಆಕೈತಿ ಅನ್ನೋದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, ಇಂಥದ್ದೊಂದು ಡೆಫಿನಿಟ್ ಅರೇಂಜ್ಮೆಂಟ್ ಐತಿ. ಈಗ ಈ ಡೆಫಿನಿಟ್ ಅರೇಂಜ್ಮೆಂಟ್ ಒಳಗೆ ಏನಾಗ್ಬಿಟ್ಟ ಅಂತಂದ್ರೆ ಬ್ಲ್ಯಾಕ್ ಕಲರ್, ರೆಡ್ ಕಲರ್, ಈ ಪಾರ್ಟಿಕಲ್ಸ್ಗಳು ಹಿಂಗೆ ಅರೇಂಜ್ಮೆಂಟ್ ಒಳಗೆ ಅದಾವ. ಈಗ ಹಿಂಗಿದ್ದಾಗ suppose I selected direction for anisotropic. Anisotropic ಏನು ಹೇಳಿವಿ, ಡೆಫಿನೆಟ್ ಅಂಡ್ ರೆಗ್ಯುಲರ್ ಅರೇಂಜ್ಮೆಂಟ್. ಡೆಫಿನೆಟ್ ಆಗಿ ರೆಗ್ಯುಲರ್ ಅರೇಂಜ್ಮೆಂಟ್ ಐತಿ. ಹಿಂಗಿದ್ದಾಗ suppose if I select this direction is associated only with the square or red color particles. If I select this direction is associated with only black color circular particles. On the other hand, if I select in this direction, then the black color circle and the square type red color particle, they are going to observe in the alternating position. These are the three directions I have selected here, A, B, C.
In all the three directions, the arrangement of particle differs. That is in case of definite and regular. ಇಲ್ಲಿ ನೋಡಕ್ಕೆ ನೋಡ್ರಿ ರೆಗ್ಯುಲರ್ ಅರೇಂಜ್ಮೆಂಟ್ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಹಿಂಗೆ ಕರೆಕ್ಟ್ ರೆಗ್ಯುಲರ್ ಆಗಿ ಅರೇಂಜ್ಮೆಂಟ್ ಆಗೈತೆ. ಆದ್ರೆ ನೀವು ಡೈರೆಕ್ಷನ್ ಚೇಂಜ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಆ ಡೈರೆಕ್ಷನ್ದಾಗ ಬರೋ ಪಾರ್ಟಿಕಲ್ ಈ ಡೈರೆಕ್ಷನ್ದಾಗ ಬರೋ ಪಾರ್ಟಿಕಲ್ ಈ ಡೈರೆಕ್ಷನ್ ಎಲ್ಲ ಚೇಂಜ್ ಆಗಿಬಿಟ್ಟು ಹಿಂಗೆ ಚೇಂಜ್ ಆಗೋದ್ರಿಂದ ಕೆಲವೊಂದಿಷ್ಟು ಪ್ರಾಪರ್ಟಿ ಚೇಂಜ್ ಆಗ್ತಾವ. ಅದ್ರಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಕ್ಕಂಥ ಪ್ರಾಪರ್ಟಿ ಹಿಂಗೆ ಬೇರೆ ಬೇರೆ ಪ್ರಾಪರ್ಟಿಗಳು ಚೇಂಜ್ ಆಗೋದ್ರಿಂದ ಥರ್ಮಲ್ ಪ್ರಾಪರ್ಟಿ ಚೇಂಜ್ ಆಗೈತಿ. ಅಂಥವೆಲ್ಲ ಚೇಂಜ್ ಆಗೋದ್ರಿಂದ ಇದನ್ನ ನಾವು ಏನಂತ ಕರಿತೀವಿ ಎನಿಸೋಟ್ರೋಪಿಕ್ ಅಂತ ಕರಿತೀವಿ. ಆಗ ಅದನ್ನ ನೀವು ಐಸೋಟ್ರೋಪಿಕ್ ಸಬ್ಸ್ಟೆನ್ಸ್ ತೊಗೊಂಡು ತಿಳ್ಕೊರಿ. ಇಲ್ಲಿ ಏನು ಹೇಳಿ ನಾವು ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಯಾಕಡೆ ಬೇಕು ಆ ಕಡೆ ಹಿಂಗೆ ಅರೇಂಜ್ಮೆಂಟ್ ಆಗಿಬಿಡ್ತಾವ. ಇಲ್ಲಿ ನಾವು ತೊಗೊಂಡ್ಬಿಟ್ರಿ ಯಾಕಡೆ ಬೇಕು ಆ ಕಡೆ ಅದ್ರ ಪಾರ್ಟಿಕಲ್ ಅದೇ ಹಿಂಗೆ ಇರ್ಬೇಕಂತೇನಿಲ್ಲ. ಇಲ್ಲ ನೀವು ಎಲ್ಲಿ ಬೇಕಾದಂತ ತೋರಿಸಿದ್ರು ಎಲ್ಲರ ಒಂದಿಷ್ಟು ಬೇರೆ ಬೇರೆ ಪಾರ್ಟಿಕಲ್ಸ್ಗಳು ನೋಡ್ಬಿಡ್ತೀವಿ. ನೀವು ಏನು ಡೈರೆಕ್ಷನ್ ಚೇಂಜ್ ಮಾಡ್ದಂಗ that they were going to observe irregular arrangement of the particle. ಯಾಕೆ ಬೇಕಾದ್ರೆ ಡೈರೆಕ್ಷನ್ ತೊಗೊಂಡ್ರು ಯಾಕಡೆ ಪಾರ್ಟಿಕಲ್ಸ್ಗಳು ಬರೋಕೆ ಸ್ಟಾರ್ಟ್ ಆಗ್ತಾವ. ಹಿಂಗಾಗೋದ್ರಿಂದ ಇದನ್ನು ನಾವು ಐಸೋಟ್ರೋಪಿಕ್ ಅಂತ ಹೇಳ್ತಿರ್ತೀವಿ. Such type of isotropic particles are associated with no sharp melting point and boiling point, and their refractive index is also definite in this part. And here we are going to observe sharp melting point and boiling point in these cases, but refractive index is going to be different for the anisotropic substances. Like that, we are going to observe 4 distinguishes or differences between amorphous and crystalline. And example for amorphous is, as I have told you, they are soft pseudo-solids. Example: starch, glucose, rubber, wax, glass, plastic, wood. ನಮಗೆ ಗ್ಲಾಸ್ ಪ್ಲಾಸ್ಟಿಕ್ ಇವು ಎಮಾರ್ಫಸ್ ಅನ್ಸೋದಿಲ್ಲ, ಕ್ರಿಸ್ಟಲೈನ್ ಅನ್ನಿಸ್ತಾವ. ಅದ್ರಾಗ ಗ್ಲಾಸ್ ನಮಗೆ ಇದು ಗ್ಯಾರಂಟಿ ಕ್ರಿಸ್ಟಲೈನ್ ಅಂತ ಅನ್ನಿಸ್ತೈತೆ ಹೊರತು ಎಮಾರ್ಫಸ್ ಅನ್ಸೋದಿಲ್ಲ. CET ಒಳಗೆ ಇದ್ರ ಮ್ಯಾಗ ಕ್ವಶನ್ ಕೇಳ, which of the following are crystalline ಅಥವಾ which of the following are not crystalline ಅಂತಂದು ಒಂದೆರಡು ಎಕ್ಸಾಂಪಲ್ ಕೊಟ್ಟು ಅದ್ರ ಜೋಡಿ ಗ್ಲಾಸ್ ಹಾಕಿ ನನ್ ಆಫ್ ದೀಸ್ ಅಂತ ಕೊಟ್ಬಿಡೋದು. ನಾವು ನನ್ ಆಫ್ ದೀಸ್ ಅಂತ ಅನಿಸ್ತೈತಿ, ಗ್ಲಾಸ್ ಕ್ರಿಸ್ಟಲೈನ್ ಅಂತ ಅನಿಸ್ತೈತಿ. ಆದ್ರೆ ಗ್ಲಾಸ್ ಏನಿತ್ತು amorphous solids. Here in this case, 5th point, sodium chloride, cesium chloride, graphite, diamond, dry ice, solid sulfur dioxide, solid HCl, solid NH3, ice, that is water in solid state, and aluminum, copper, silver, brass, that is alloy, steel is also an alloy, etc. All these are considered as example for crystalline solids. ಈ ಕ್ರಿಸ್ಟಲೈನ್ ಸಾಲಿಡ್ಸ್ ಕನ್ಫ್ಯೂಷನ್ ಆಗೋದು ಯಾವ್ದಪ್ಪ ಅಂದ್ರೆ ಐಸ್. ಬಹಳಷ್ಟು ಮಂದಿ ಐಸ್ ಏನ್ ಅನ್ಸ್ಬಿಡುತ್ತೆ, ಎಸ್ ಸಾಫ್ಟ್ ಸಾಲಿಡ್ ಅದ ಎಮಾರ್ಫಸ್ ಅಂತ ಅನಿಸ್ತೈತೆ, ಬಟ್ ಐಸ್ ಇಸ್ ನಾಟ್ ಸಾಫ್ಟ್ ಸಾಲಿಡ್, ಇಟ್ ಈಸ್ ಆನ್ ಕ್ರಿಸ್ಟಲೈನ್ ಸಾಲಿಡ್. ಇದನ್ನು CET ಒಳಗೆ ಒಂದ್ಸಲ ಕ್ವಶನ್ ಕೇಳ್ಯಾರ. ಕೆಲವೊಂದ್ಸಲ ಐಸ್ ಮತ್ತು ಗ್ಲಾಸ್ ಕೊಟ್ಟ ಕೂಡಲೇ ಒಂದಿಷ್ಟು ಮಂದಿ ಗ್ಲಾಸ್ ಕ್ರಿಸ್ಟಲೈನ್, ಐಸ್ ಎಮಾರ್ಫಸ್ ಅಂತ ಹೇಳಿ ತಿಳ್ಕೊತಾರ. ಬಟ್ ಐಸ್ ಇಸ್ ಕ್ರಿಸ್ಟಲೈನ್, ಗ್ಲಾಸ್ ಇಸ್ amorphous, and also give star mark to this. ಇವು ಎಕ್ಸಾಂಪಲ್ ಇಂದನ ಇವ್ನು ಸ್ವಲ್ಪ ಅಂಡರ್ಲೈನ್ ಮಾಡಿ ಇವ್ ಸಿಂಗಲ್ ಸ್ಟಾರ್ ಮಾರ್ಕ್ ಕೊಟ್ಬಿಡ್ರಿ. ಇಲ್ಲಿ ಯಾರು ಐಸ್ಗೂ ಒಂದು ಸಿಂಗಲ್ ಸ್ಟಾರ್ ಮಾರ್ಕ್ ಕೊಡ್ರಿ. ಇದ್ರೊಳಗೆ ಇನ್ನೊಂದು ಎಡಿಷನಲ್ ನಾಲೆಜ್ ಏನಪ್ಪ ಅಂತಂದ್ರೆ ಡ್ರೈ ಐಸ್. ವಾಟ್ ಈಸ್ ಡ್ರೈ ಐಸ್? ಡ್ರೈ ಐಸ್ ಅಂದ್ರೆ ಏನು? ಸಾಕಷ್ಟು ಮಂದಿಗೆ ಗೊತ್ತಿತ್ತು ಡ್ರೈ ಐಸ್ ಅಂದ್ರೆ ಏನು. ಏನಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಲಿಡ್ ಸ್ಟೇಟ್. ಏನು ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಕರಿತೀವಿ, ಅದು ಸಾಲಿಡ್ ಸ್ಟೇಟ್ನಾಗ ಇರ್ತದೆ, ಅದನ್ನು ನಾವು ಏನು ಕರಿತೀವಿ ಡ್ರೈ ಐಸ್ ಅಂತ ಕರಿತೀವಿ. ಓಕೆ, that's regarding the sodium examples for the crystalline solids. These crystalline solids are further classified. ಈ crystalline solid ಇರೋದಲ್ಲ ಮತ್ತೆ ಇವನು ಕ್ಲಾಸಿಫಿಕೇಶನ್ ಮಾಡ್ತಾರ. ಏನಂತ ಕ್ಲಾಸಿಫಿಕೇಶನ್ ಮಾಡ್ತಾರೋ, ಯಾವ ಕ್ಲಾಸಿಫೈ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಅಂತ ನೋಡ್ಕೊಂಡು ಬರ್ರಿ. ಮ್ಯಾಟರ್ ಒಳಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ ಒಳಗೆ ಎಮಾರ್ಫಸ್, ಕ್ರಿಸ್ಟಲೈನ್. ಅದ್ರೊಳಗೆ ಎಮಾರ್ಫಸ್ ಭಾಳ ಸ್ಟಡಿ ಮಾಡಿಲ್ಲ, ಮತ್ತೆ ಕ್ರಿಸ್ಟಲೈನ್ ಸ್ಟಡಿ ಮಾಡ್ತೀವಿ. ಕ್ರಿಸ್ಟಲೈನ್ ಒಳಗೆ ಎಕ್ಸಾಂಪಲ್ ಯಾವ್ಯಾವ ಇವೆಲ್ಲ ಎಕ್ಸಾಂಪಲ್ಸ್. ಇದ್ರಾಗ ಮತ್ತೆ ಕ್ಲಾಸಿಫಿಕೇಶನ್ ಏನಂತಂದ್ರೆ ಇವಾಗ 4 ಟೈಪ್ ಕ್ಲಾಸಿಫಿಕೇಶನ್ಸ್ ನಾವು ಇವನ್ನ 4 ಭಾಗ ಆಗಿ ಕ್ಲಾಸಿಫೈ ಮಾಡ್ತೀವಿ ನಾವು. ಏನೇನು ಕ್ಲಾಸಿಫೈ ಮಾಡ್ತಾರೋ, ಇಫ್ ದೇ ಆರ್ ಅಸೋಸಿಯೇಟೆಡ್ ವಿತ್ ಅಯಾನಿಕ್ ಬಾಂಡ್ ದೇ ಆರ್ ಕಾಲ್ಡ್ ಅಯಾನಿಕ್ ಕ್ರಿಸ್ಟಲ್ಸ್.
ಇದ್ರೊಳಗೆ ಅಯಾನಿಕ್ ಬಾಂಡ್ ಅದ, ಸೋಡಿಯಂ ಕ್ಲೋರೈಡ್ ಸಿಲಿಯಂ ಕ್ಲೋರೈಡ್ ಅಯಾನಿಕ್ ಬಾಂಡ್ಸ್. ಅಯಾನಿಕ್ ಬಾಂಡ್ ಇದ್ರೆ ಅವಕ್ಕೆ ಏನಂತ ಕರಿತೀವಿ? ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್. ದೀಸ್ ಆರ್ ಕನ್ಸಿಡರ್ಡ್ ಆಸ್ ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್. ಗ್ರಾಫೈಟ್ ಒಳಗೆ ಮತ್ತು ಡೈಮಂಡ್ ಒಳಗೆ, ಡೈಮಂಡ್ ಫಾರ್ಮುಲಾ ಸೀನ, ಗ್ರಾಫೈಟ್ ಸಿಂಬಲ್ ಏನು? ಅದು ಸೀನ. ಗ್ರಾಫೈಟು, ಕೋಕೋ, ಡೈಮಂಡ್ ಇವೆಲ್ಲ ಏನಾದ್ರು ಕಾರ್ಬನ್ ಎಲೆಕ್ಟ್ರೋಪ್ಸ್, ಬಹುರೂಪಗಳು ಅಂತ ಕರೀತಾರೆ. ಹಂಗಿದು ಗ್ರಾಫೈಟ್ ಏನೈತಲ್ರಿ ಕಾರ್ಬನ್ ಒಂದು ಫಾರ್ಮ್. ಇನ್ ಆಲ್ ದೀಸ್ ಕೇಸಸ್ ಗ್ರಾಫೈಟ್ ಭಾಳಷ್ಟು ಮಂದಿ ನೋಡಿರಿ, ಆದ್ರೆ ಇದೇ ಗ್ರಾಫೈಟ್ ಅಂತ ಗೊತ್ತಿಲ್ಲ ಭಾಳ ಮಂದಿಗೆ. ಕೆಲವೊಂದಿಷ್ಟು ಮಂದಿ ಗೊತ್ತೈತಿ. ಏನಪ್ಪ ಅಂದ್ರೆ ನೀವೇನು ಪೆನ್ಸಿಲ್, ಸಿಸ್ ಪೆನ್ಸಿಲ್ ಯೂಸ್ ಮಾಡ್ತಿರಲ್ಲ, ಅದ್ರಾಗ ಕರ್ರದ್ದು ಏನದ ಲೆಡ್ ಅಂತ ಕರೀತಾರೆ ಭಾಳ ಮಂದಿ. ಲೆಡ್ ಅನ್ನೋದು ಗ್ರಾಫೈಟ್ ಕಂಟೆಂಟ್. ದ್ಯಾಟ್ ಗ್ರಾಫೈಟ್ ಈಸ್ capable to conduct electricity because of free electrons. ಇದು ಮತ್ತೊಂದು ಕ್ವಶನ್ ಬರ್ತೈತ್ರಿ ಇದ್ರ ಮ್ಯಾಗ, why graphite conduct electricity ಅಂತ ಹೇಳಿ. Graphite is capable to conduct electricity because it has a few free electrons. ಅದನ್ನ ಕ್ವಶನ್ ಹಾಕಿ ಬೇಕಾದ್ರೆ ಆನ್ಸರ್ ಸಪ್ರೇಟ್ ಬರ್ಕೋರಿ ಇದನ್ನ ಏನು. ಓಕೆ, ರಿಗಾರ್ಡಿಂಗ್ ಗ್ರಾಫೈಟ್ ಸ್ವಲ್ಪ ಸಬ್ಜೆಕ್ಟ್ ಬಿಟ್ಟು ಹೊರಗೆ ಹೇಳೋದು. ಗ್ರಾಫೈಟ್ ಏನಿದೆ ಸಿಸ್ಪೆನ್ಸಿಲ್ಲ ಸ್ಪೇಸ್ ಒಳಗೆ, ಅಂತರಿಕ್ಷದೊಳಗೆ ಏನು ಹೋಗ್ತಾರಲ್ರಿ ಅವರು, ನಮ್ಮ ಹೆಂಗೆ ಬಾಲ್ ಪೆನ್, ಇಂಕ್ ಪೆನ್ ಯೂಸ್ ಮಾಡ್ತೀವಿ, ಯಾವ ಸ್ಕೆಚ್ ಪೆನ್, ಯಾವ ಪೆನ್ನು ಅಲ್ಲಿ ಯೂಸ್ ಆಗೋದಿಲ್ಲ. ಅವು ಏನೂ ಮೂಡಂಗಿಲ್ಲ. ಅಲ್ಲಿ ಹೋಗಿ ಅವರು ಒಂದು ಹಳೆ ಮ್ಯಾಗ ಏನಾರ ನೋಟ್ಸ್ ಬರಿಬೇಕು, ನೋಟ್ ಡೌನ್ ಮಾಡ್ಬೇಕಪ್ಪ ಅಂದ್ರೆ ಸಿಸ್ಪೆನ್ಸಿಲೇ ತೊಗೊಂಡು ಹಳೆ ಮ್ಯಾಗ ಅದೆಲ್ಲ ಬರೀತಾರೆ. ಅಂದ್ ಸ್ಪೇಸ್ನೊಳಗೆ ಯೂಸ್ವಲಿ ಗ್ರಾಫೈಟ್ ಪೆನ್ಸಿಲ್ ಯೂಸ್ ಆಗೋದು. ಏನು ಜಸ್ಟ್ ಎಕ್ಸ್ಟ್ರಾ ನಾಲೆಜ್ ಇದು. ಓಕೆ, ಇನ್ ಗ್ರಾಫೈಟ್ the arrangement of particle is with covalent bond. In diamond is the hardest substance in this universe almost so far, and that's why it is considered as hardest substance. And graphite and diamond, in both the cases the arrangement of particle is with covalent bond. Because of that they are called covalent crystalline solids. Covalent crystalline solids. Next, in dry ice, carbon dioxide molecule, sulfur dioxide molecule, HCl molecule, NH3 molecule. ಈಗ ನಾ ಹೇಳೋದ್ರ ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕು. ಈಗ ಇದು ಅಯಾನಿಕ್ ಬಾಂಡ್ ಇದ್ದು ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್, ಇವು ಕೋವಲೆಂಟ್ ಬಾಂಡ್ಸ್ ಇದ್ದು ಕೋವಲೆಂಟ್ ಕ್ರಿಸ್ಟಲೈನ್ ಸಾಲಿಡ್. ಈಗ ಏನು ಹೇಳ್ತಿದ್ದೀನಿ ನನ್ನ, ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್, sulfur dioxide molecule, HCl molecule, NH3 molecule. That means definitely this is type is considered as ice is also H2 molecule. That's why it will be classified as molecular crystalline solid. ಅದಕ್ಕೆ ಇದೇನಾಗ್ಬಿಡುತ್ತಂದ್ರೆ molecular crystalline solid. And next, last one is aluminum metal, copper metal, silver metal, brass is an mixed metal, that is a mixed form of the metals. And steel, that is also a mixture of different kinds of the metallic part, etc. ಎಲ್ಲ ಮೆಟಾಲಿಕ್ ಸಬ್ಸ್ಟೆನ್ಸಸ್ ಅದ. ಅದಕ್ಕೆ ನಾವು ಏನು ಕೇಳ್ತಂದ್ರೆ ಮೆಟಾಲಿಕ್ ಕ್ರಿಸ್ಟಲೈನ್ ಸಾಲಿಡ್. ನೋಡ್ರಿ, ಸಾಲಿಡ್ ಒಳಗೆ ವಾಪಸ್ ಕ್ರಿಸ್ಟಲೈನ್ದಾಗ ಮತ್ತೆ ಟೈಪ್ ಇವು ಏನು, ಇಷ್ಟೆಲ್ಲ ಟೈಪ್ ಇದ್ರೂ ಇದ್ರಾಗ ಮತ್ತೆ ನಾವೇನೈತನ ಅಯಾನಿಕ್ ಕ್ರಿಸ್ಟಲೈನಿಗೆ ಬೆನ್ ಹತ್ತೀವಿ. ಸ್ವಲ್ಪ ಮಟ್ಟಿಗೆ ಮಾಲಿಕ್ಯುಲರ್ ಕ್ರಿಸ್ಟಲೈನ್ ಡಿಸ್ಕಷನ್ ಮಾಡ್ತೀವಿ. ಅದಕ್ಕಿಂತ ನಾವು ಸ್ವಲ್ಪ ಮಟ್ಟಿಗೆ ಕೋವಲೆಂಟ್ ಕ್ರಿಸ್ಟಲೈನ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತೀವಿ. ಇವು ಎರಡಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಮೆಟಾಲಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಸ್ಟಡಿ ಮಾಡ್ತೀವಿ. ಮೆಟಾಲಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್ ಇಂದ 1.7 ಅಂದ್ರೆ 1.8 1.9 ದಾಟಿದ ಮ್ಯಾಗ ಬರ್ತೈತೆ. ಅದು ಯಾವುದು ಮೆಟಾಲಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್. ಮತ್ತು ನಾವು ಈ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಯಾವ್ದಾಗ್ಬಿಡ್ತೀವಿ ಈಗ, ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್. ಅಯಾನಿಕ್ ಕ್ರಿಸ್ಟಲೈನ್ಸ್ಗೆ ಜಾಸ್ತಿ ಕಲಿತೇವೆ. ಈಗೇನು ಪ್ಯಾಕಿಂಗ್ ಎಫಿಷಿಯನ್ಸಿ ಏನು ನೋಡ್ತೀವಲ್ಲ, ಅವು ಎಲ್ಲ ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ ಬಗ್ಗೆನೇ ಜಾಸ್ತಿ ನಾವು ಸ್ಟಡಿ ಮಾಡ್ಕೋತ ಬರ್ತಕ್ಕಂಥ ಪಾರ್ಟ್ ಇದು. ಓಕೆ, ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ ದಟ್ ಈಸ್ 1.2 amorphous crystalline solid and classification of crystalline solid. Classification of crystalline solid ಇದೆ crystalline solid. ಈ ಮಾಲಿಕ್ಯುಲರ್ ಕ್ರಿಸ್ಟಲೈನ್ ಸಾಲಿಡ್ಸ್ನ ಮತ್ತೆ ಕ್ಲಾಸಿಫಿಕೇಶನ್ ಏನಾಗೈತಪ್ಪ ಅಂತಂದ್ರೆ, ಇದಿಷ್ಟ ಪಾರ್ಟ್ ಏನೈತಲ್ರಿ ನಾನ್ ಪೋಲಾರ್, ಮತ್ತೆ ಇದಕ್ಕೆ ಬಂದ್ವಿ ಪೋಲಾರ್, ಮತ್ತೆ ಇದಕ್ಕೆ ಬಂದ್ವಿ ಅಂತಂದ್ರೆ ಹೈಡ್ರೋಜನ್ ಬಾಂಡೆಡ್. ಇದಿಷ್ಟ ಪಾರ್ಟ್ ಇಂದ ಹೈಡ್ರೋಜನ್ ಬಾಂಡಿಂಗ್ ನಿಂತರ ಆಗಿರ್ತಕ್ಕಂಥ ಮಾಲಿಕ್ಯುಲರ್
ಇದು ಪೋಲಾರ್ ಬಾಂಡ್ಸ್ದಾಗಿರ್ತಕ್ಕಂಥ ಮಾಲಿಕ್ಯುಲರ್ ಕ್ರಿಸ್ಟಲೈನ್ ಸಾಲಿಡ್. ಮತ್ತು ಇದಕ್ಕೆ ಬಂದಪ್ಪ ಅಂತಂದ್ರೆ ನಾನ್ ಪೋಲಾರ್ ಮಾಲಿಕ್ಯುಲರ್ ಕ್ರಿಸ್ಟಲೈನ್ ಸಾಲಿಡ್ಸ್. ಲೈಕ್ ದಟ್ ದೀಸ್ ಆರ್ ಗೋಯಿಂಗ್ ಟು ಬಿ ಕ್ಲಾಸಿಫೈಡ್. ಏನು ನಾವು ಪೋಲಾರು ನಾನ್ ಪೋಲಾರು ಹೈಡ್ರೋಜನ್ ಬಾಂಡ್ ಇಲ್ಲಿಗೆ ಮುಗಿತದೆ ಮಾಲಿಕ್ಯುಲರ್ ಕ್ರಿಸ್ಟಲೈನ್. ಸ್ವಲ್ಪ ಮಟ್ಟಿಗೆ ಕೋವಲೆಂಟ್ ಬಾಂಡ್ ಗ್ರಾಫೈಟ್ ಡೈಮಂಡ್ ಸ್ಟ್ರಕ್ಚರ್ ಡಿಸ್ಕಷನ್ ಮಾಡ್ತೇವೆ. ಅದನ್ನ ಮತ್ತೆ ಮುಂದೆ ಫ್ಯೂಚರ್ನಾಗ ನೋಡ್ತೇವೆ. ಮೆಟಾಲಿಕ್ ಚಾಪ್ಟರ್ ಲಾಸ್ಟ್ ಬರುತ್ತೆ. ಈಗ ನೆಕ್ಸ್ಟ್ ಇಮಿಡಿಯೇಟ್ ನಾವು ಕಾನ್ಸಂಟ್ರೇಟ್ ಮಾಡೋದು ಅಯಾನಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್. ಓಕೆ, ಈಗ 1.2 1.3 ಪಾರ್ಟ್ ಮುಗಿತ್ರಿ. ನೆಕ್ಸ್ಟ್ ನಾವು ನೋಡೋದು 1.4. 1.4 ನೋಡೋಕ್ಕಿಂತ ಮೊದಲು ಇಲ್ಲಿ ಏನು ಬರ್ತದೆ ಒಂದು ನೋಟ್ ಅಂತ ಬರಿತೇವೆ. ಕ್ಲಾಸಿಫಿಕೇಶನ್ಗೆ ಸಂಬಂಧಪಟ್ಟಂಗೆ ಒಂದು ನೋಟ್ ಅಂತ ಬರಿತೈತೆ. ಈಗ ಅದೇ ನೋಟ್ ಒಂದು ಚಾರ್ಟ್ ಹಾಕಿರ್ತೀನಿ, ಅದನ್ನು ನೋಟ್ ನಂಬರ್ 1 ಅಂತಂದು ನೀವು ಚಾರ್ಟ್ ಹಾಕೋಬೇಕಂತ. ಓಕೆ, after 1.3, that is classification of crystalline solid. Next write as note 1. ಅದೇ ತರ ಏನು ಬರೆದು ಸ್ಟಾರ್ಗಳನ್ನ ನೋಟ್ ನಂಬರ್ 1 ಅಂತ ಬರೀರಿ. ಏನು ಮ್ಯಾಟರ್. ಮ್ಯಾಟರ್ is classified into solid, liquid and gas. ಮ್ಯಾಟರ್ ಒಳಗೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಈ ಚಾಪ್ಟರ್ ಒಳಗೆ ಸಾಲಿಡ್ಗೆ ನಾವು ಮತ್ತೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಲಿಕ್ವಿಡ್ ಗ್ಯಾಸ್ ಬಗ್ಗೆ ಸ್ಟಡಿ ಮಾಡೋದಿಲ್ಲ. ಸಾಲಿಡ್ ಬಂದು ಸಾಲಿಡ್ ಒಳಗೆ ಎಕ್ಸಾಂಪಲ್ ಯಾವ್ದು ತೊಗೊಂಡ್ರಿ? ಸಾಲಿಡ್ ಒಳಗೆ ಕ್ಲಾಸಿಫಿಕೇಶನ್ ಏನು ತೊಗೊಂಡ್ರಿ? ಎಮರ್ಫಸ್ ಮತ್ತು ಕ್ರಿಸ್ಟಲೈನ್. ಎಮರ್ಫಸ್ಗೆ ಎಕ್ಸಾಂಪಲ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು ವ್ಯಾಕ್ಸ್. ಎಕ್ಸಾಂಪಲ್ ಅಂದ್ರೆ ಗ್ಲಾಸ್. ಇದನ್ನ ಕರೆಕ್ಟ್ ನೆನ್ಪಿಡಬೇಕ್ರಿ. ಯಾಕಂದ್ರೆ ಗ್ಲಾಸ್ ಎಮರ್ಫಸ್ ಅನ್ಸೋದಿಲ್ಲ, ಇಮಿಡಿಯೇಟ್ ಕ್ರಿಸ್ಟಲೈನ್ ಅನ್ನಿಸ್ತದೆ. But it is an example for amorphous solids. And one more example for this is starch, protein. All these are examples for amorphous solids. As I already told you, in amorphous solid, the indefinite irregular arrangement of the particle. While in crystalline, definite regular arrangement of the particle is going to be observed. Example for crystalline. Again examples bardilla. All these are examples for the crystalline solids. That crystalline solid is further classified into 4 types. ಆ crystalline solid ತಗೊಂಡು ಬಂದು ಮತ್ತೆ 4 ಟೈಪ್ ಮಾಡಿದೆ. ಒಂದು, if there is ionic bond, they are called ionic crystalline solids. If there is covalent bond, then they are called covalent crystalline solids. ನೀವು ಡ್ಯಾಶ್ ಡ್ಯಾಶ್ ಇರೋಂಗಿಲ್ಲ, ಕೋವ್ಯಾಲೆಂಟ್ ಕ್ರಿಸ್ಟಲೈನ್ ಸಾಲಿಡ್ ಅಂತ ಪೂರ್ತಿ ಬರೀಬೇಕು. ಮತ್ತೆ ಇವೆಲ್ಲ ಹಂಗ ಮಾಲಿಕ್ಯುಲರ್ ಕ್ರಿಸ್ಟಲೈನ್ ಸಾಲಿಡ್, ಮೆಟಾಲಿಕ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂದು. ನೆಕ್ಸ್ಟ್ ಕೋವ್ಯಾಲೆಂಟ್ ಒಳಗೆ ಡೈಮಂಡ್ ಅಂಡ್ ಗ್ರಾಫೈಟ್ ಆರ್ ಎಕ್ಸಾಂಪಲ್ಸ್ ಫಾರ್ ಕೋವ್ಯಾಲೆಂಟ್. ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್, ಐರನ್, copper and alloys, all these are examples for metallic crystalline solids. Next, molecular crystalline solid. ಈಗ ಅಗಲೇ ಹೇಳಿದ್ವಿ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಈ ಚಾಪ್ಟರ್ ನೊಳಗೆ ಈಗ ನೋಡ್ರಿ ಲಿಕ್ವಿಡ್ ಗ್ಯಾಸ್ ಬಿಟ್ಟಿವಿ, ಸಾಲಿಡ್ ಬಂದಿವಿ. ಸಾಲಿಡ್ ಒಳಗೆ ಎಮರ್ಫಸ್ ಬಿಟ್ಟಿವಿ, ಕ್ರಿಸ್ಟಲೈನ್ ಬಂದಿವಿ. ಕ್ರಿಸ್ಟಲೈನ್ ಒಳಗೆ ಮಾಲಿಕ್ಯುಲರ್ ಕ್ರಿಸ್ಟಲೈನ್ ಬಗ್ಗೆ ಈಗ ಏನು ನೋಡತ್ತೇನ ಇಷ್ಟ ಮುಗಿತಿಲ್ಲ, ಸ್ಟಾಪ್ ಇದೆ. ಕೋವಲೆಂಟ್ ಒಳಗೆ ಅಂತಂದ್ರೆ ಇದಾಗಿ ನೋಡ್ತೀವಿ, ಏನು ಡೈಮಂಡ್ ಮತ್ತು ಗ್ರಾಫೈಟ್ ಸ್ಟ್ರಕ್ಚರ್, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ, ಮುಗಿತು. ನೆಕ್ಸ್ಟ್ ನಾವು ನೋಡಿದ ಅಯಾನಿಕ್ ಕ್ರಿಸ್ಟಲೈನ್. ಇಡೀ ಚಾಪ್ಟರ್ ಒಳಗೆ ಅತಿ ಹೆಚ್ಚು ಪ್ರಮಾಣ ಒಳಗೆ ಇದನ್ನೇ ಸ್ಟಡಿ ಮಾಡ್ತೀವಿ. ಮೆಟಾಲಿಕ್ ಕ್ರಿಸ್ಟಲೈನ್ ಏನಿಲ್ಲ ಹಿಂದಾಡಿ ಬರ್ತದೆ ಸ್ವಲ್ಪ, ಅಂದ್ರೆ ಇದೇ ಚಾಪ್ಟರ್ದಾಗ ಲಾಸ್ಟ್ 1.7 1.8 1.9 ದಟ್ ಇಸ್ ಮ್ಯಾಕ್ ಬರ್ತದೆ. ಓಕೆ, ಮಾಲಿಕ್ಯುಲರ್ ಕ್ರಿಸ್ಟಲೈನ್, ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್, iodine molecule, ammonia molecule, ice, that is H2O solid molecule, all these are once again classified under the heading molecular crystalline solids as non-polar. If the polarization doesn't take place, then they are considered as non-polar. If partial
ಪಾರ್ಷಿಯಲ್ ಪೊಲರೈಸೇಷನ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಇಲೆಕ್ಟ್ರೋನೆಗೆಟಿವಿಟಿ. ಎಚ್ ಮತ್ತು ಸಿ ಅಲ್ಲಿ ಎರಡರೊಳಗಿಂತ ಕ್ಲೋರಿನ್ ಇಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ. ಹಿಂಗಾಗಿ ಕ್ಲೋರಿನ್ ಮ್ಯಾಗ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಹೈಡ್ರೋಜನ್ ಮ್ಯಾಗ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಪೋಲ್ಸ್ ಆರ್ ಕ್ರಿಯೇಟೆಡ್. Such type of molecules in which the dipole moment is not equal to 0, they are considered as polar molecular crystalline solids. If hydrogen bonding is going to occur, usually hydrogen bonding ಆಗೋದು 3 elements ಅಷ್ಟೇ. ನೈಟ್ರೋಜನ್, ಐಸ್ ಒಳಗಿರ್ತಕ್ಕಂಥ ಆಕ್ಸಿಜನ್, ಹೈಡ್ರೋಜನ್ ಫ್ಲೋರೈಡ್ ಒಳಗಿರ್ತಕ್ಕಂಥ ಫ್ಲೋರಿನ್, ಇವು ಮೂರೇ ಎಲಿಮೆಂಟ್ ನಂತರ ಹೈಡ್ರೋಜನ್ ಬಾಂಡಿಂಗ್ ಆಕೈತಿ. ಈಗ ನೈಟ್ರೋಜನ್ ಕೆಳಗಿರ್ತಕ್ಕಂಥ ಫಾಸ್ಫರಸ್ ಆಗಲಿ, ಆಕ್ಸಿಜನ್ ಕೆಳಗಿರ್ತಕ್ಕಂಥ ಸಲ್ಫರ್ ಆಗಲಿ, ಫ್ಲೋರಿನ್ ಕೆಳಗಿರ್ತಕ್ಕಂಥ ಕ್ಲೋರಿನ್ ಆಗಲಿ, ಅವು ಯಾವ ಹೈಡ್ರೋಜನ್ ಬಾಂಡಿಂಗ್ಗಳು ಇನ್ವಾಲ್ವ್ ಆಗೋದಿಲ್ಲ. ಹೈಡ್ರೋಜನ್ ಬಾಂಡಿಂಗ್ಗಳು ಇನ್ವಾಲ್ವ್ ಆಗೋ ಮೂರೇ ಎಲಿಮೆಂಟ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ವಿತ್ ಹೈಡ್ರೋಜನ್. ಈ NH3 ಸಾಲಿಡ್, H2O ಸಾಲಿಡ್, ಐಸ್, HF ಸಾಲಿಡ್, these are an examples for hydrogen bonded molecular crystalline solids. Like that we are going to give the classification and see the entire chart once again and note down as note 1. Okay, next part is 1.4. In this 1.4, we are going to observe only these 2 points. First one is, how many primitive cells are possible? 7 primitive cells are possible. How many brevis lattices are possible or existing? That is 14. What are your question of the man? ಎಷ್ಟು ಪ್ರಿಮಿಟಿವ್ ಸೆಲ್ಸ್ ಬರ್ತಾವು? ಎಷ್ಟು ಪ್ರಿಮಿಟಿವ್ ಸೆಲ್ ಬರ್ತಾವು? 7. ಎಷ್ಟು ಬ್ರೆವೈಸ್ ಲ್ಯಾಟಿಸಸ್ ಅದಾವ ಅಂತ ಬರುತ್ತೆ? ಎಷ್ಟು ಅದಾವೆ? 14. ಎಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ರಿ. ಈಗ ಹೆಂಗೈತಂದ್ರೆ 7 ಇವು ಈಗ ಡಯಾಗ್ರಾಮ್ಸ್ ಅದಾವ, ಅವು ಡಯಾಗ್ರಾಮ್ ಎಕ್ಸಾಂಪಲ್ ಕೇಳೋದಿಲ್ಲ, ಬಟ್ ಅದ್ರೊಳಗೆ ಕಂಡೀಷನ್ಸ್ ಬರ್ತಾವ. ಯಾವುದೇ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಅವುಗಳಿರ್ತಕ್ಕಂಥ ಆ್ಯಂಗಲ್ ಮತ್ತು ಎಜ್ ಲೆಂತ್ ಸಂಬಂಧಪಟ್ಟಾಗ. ಆ್ಯಂಗಲ್ಗಳಿಗೆ ಆಲ್ಫಾ, ಬೀಟಾ, ಗಾಮಾ, ಎಜ್ ಲೆಂತ್ಗಳಿಗೆ ABC ಅಂತ ಹೇಳಿ ಕೊಡ್ತೀವಿ. ಅಂದ್ರಾಗನ ವೇರಿಯೇಷನ್ಸ್ ಮಾಡಿ 7 ಪ್ರಿಮಿಟಿವ್ ಸೆಲ್ಸ್ ಮತ್ತು 14 ಬ್ರೆವೈಸ್ ಲ್ಯಾಟಿಸಸ್ ಅದಾವ. ಅವು ಹೆಂಗದಾಗ ಏನನ್ನೋದು ರೆಗ್ಯುಲರ್ ಕ್ಲಾಸ್ನಲ್ಲಿ ನೋಡೋಕ್ಕೆ ಸಾಧ್ಯ ಆಗಿದೆ. ಮಾಡೆಲ್ ನೋಡಿ ಆನ್ಸರ್ ಮಾಡೋಕ್ಕೆ ಸಾಧ್ಯತೆ. ಹೀಗಾಗಿ ಇಷ್ಟ ಬರ್ಕೊಂಡ್ಬಿಡ್ರಿ 1.4 ಅಂದ್ರೆ. ಮುಂದೆ 1.5 ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಆ್ಯಂಡ್ 1.6 ಗ್ಯಾಪ್ ಮಾಡೋಕ್ಕಿದ್ದೀನಿ. 1.7 ಪ್ಯಾಕಿಂಗ್ ಎಫಿಷಿಯನ್ಸಿ. ಇನ್ನು ಮುಂದಿನ ಪಾರ್ಟ್ ಏನದಲ್ಲ, ಈಗ ಸದ್ಯಕ್ಕೆ ಇದು ಸಾಲಿಡ್ಸ್ ಚಾಪ್ಟರ್ ಒಳಗಿಂದ ಪಾರ್ಟ್ 1 ಸೆಕ್ಷನ್ ಮುಗಿತೀವಿ. ಸದ್ಯಕ್ಕೆ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಉಳಿದಿದ್ದ ಪಾರ್ಟ್ ಏನಂದ್ರೆ ಸೇಮ್ ಸಾಲಿಡ್ಸ್ ಚಾಪ್ಟರ್ ಸಂಬಂಧಪಟ್ಟಾಗ ಸೆಕೆಂಡ್ ಪಾರ್ಟ್ ಒಳಗೆ ಪಾರ್ಟ್ 2ದೊಳಗೆ ಮತ್ತೆ ಇದ್ರ ಕ್ಲಾಸ್ಗಳನ್ನು ಮುಂದುವರಿಸ್ತೀವಿ. ಅಲ್ಲಿ ತನಕ ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇಲ್ಲಿ ತನಕ ಅಬ್ಸರ್ವೇಷನ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಕಂಟಿನ್ಯೂ ನೆಕ್ಸ್ಟ್ ಪಾರ್ಟ್.